ನಮಸ್ಕಾರ, ನಾನು ಶಂಕರ್ ಹೆಗಡೆ. ನೋಡಿ, ಇಲ್ಲೊಂದು ಜಾತಕ ಹಾಕಿದ್ದೇನೆ ನಾನು. ಹುಟ್ಟಿ ಸ್ಥಳ ಬೆಂಗಳೂರೇ. ಇವ್ರು ಬಂದು ಕೂತಾಗ ಇವತ್ತೇ ನಾನು ತಕ್ಷಣ ಅದನ್ನು ಹಿಡಿದಿಟ್ಕೊಂಡ್ಬಂದು ವೀಡಿಯೋ ಮಾಡ್ತಿದ್ದೀನಿ. ಫಸ್ಟು ಲಗ್ನದಲ್ಲಿ ಮಾಂದಿ, ಆಮೇಲೆ ಶನಿ ನೋಡಿದೆ, 7ನೇ ಮನೆಯಲ್ಲಿ ಗುರು ನೋಡಿದೆ, ನವಾಂಶದಲ್ಲಿ 7ನೇ ಮನೆಗೆ ಕುಜ ಹೋಗಿದ್ದಾನೆ, ಅದಕ್ಕೆ ಶನಿ ನೋಡ್ತಾ ಇದ್ದಾನೆ. ಶುಕ್ರ 7ನೇ ಮನೆ ಅಧಿಪತಿ ಕುಜನ ದೃಷ್ಟಿ ಪಡ್ಕೊಂಡಿದ್ದಾನೆ. ಸೊ ಮೊದಲನೇ ಪ್ರಶ್ನೆ ನಾನು ಕೇಳಿದ್ದು, ನಿಮ್ಮದು ಲವ್ ಮ್ಯಾರೇಜಾ, ಲೇಟ್ ಮ್ಯಾರೇಜಾ, ಅಥವಾ ಮದುವೆ ಆಗಿ ತೊಂದರೆ ಆಗಿದೆಯಾ ಅಂತ. ಲವ್ ಮ್ಯಾರೇಜ್ ಅಂತೂ ಒಪ್ಕೊಂಡ್ರು. ಆಮೇಲೆ ಕೈ ತೋರಿಸಿ ಅಂದೆ. ಹಸ್ತರೇಖೆಗಳನ್ನು ನೋಡೇ ನಾನೀಗ ಹೇಳ್ತಿದ್ದೀನಿ. ಹೆಚ್ಚು ಎರಡು ಸೇರಿಸೇ ಹೇಳ್ತೀನಿ, ಜ್ಯೋತಿಷ್ಯ ಹಸ್ತರೇಖೆ. ಸ್ತ್ರೀ ಪುರುಷ ರೇಖೆಗಳು ಬಿಟ್ಕೊಂಡಿದ್ದು, ಹೆಡ್ಲೈನ್ ಮತ್ತು ಲೈಫ್ ಲೈನ್ ಅಂತ ಹೇಳ್ತೀವಲ್ಲ, ಅದೆಲ್ಲ ಗ್ಯಾಪ್ ಇತ್ತು. ಅದಕ್ಕೊಂದು ಪ್ರಿಡಿಕ್ಷನ್ ಕೊಟ್ಟೆ, ಅದು ಸರಿಯಾಯಿತು. ಆಮೇಲೆ ನಿಮಗೆ ದುಡ್ಡಿನ ತುಂಬ ಸಮಸ್ಯೆ ಇದೆಯಲ್ವಾ ಅಂತಂದೆ. ಕಾರಣ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ತ್ರಿಮಿಷಾಂಶದ ರಾಹುಕೇತು ರೂಲು ಅದ್ಭುತವಾಗಿದೆ ಅದು. ನೋಡಿ, ತ್ರಿಮಿಷಾಂಶದ ರಾಹುಕೇತು ಬಂದುಬಿಟ್ಟು ಮೀನದಲ್ಲಿದ್ದಾರೆ. ತ್ರಿಮಿಷಾಂಶದಲ್ಲಿ ಅದನ್ನು ರಾಶಿ ಕುಂಡಲಿಲಿಟ್ಟು ತೋರಿಸಿದೆ. ನೋಡಿ, 11ನೇ ಮನೆ. ಸ್ವಲ್ಪ ಜ್ಯೋತಿಷ್ಯ ಬರುವವರೇ. ಎಷ್ಟನೇ ಮನೆ? 11ನೇ ಮನೆ. ಆಮೇಲೆ 11ನೇ ಮನೆ ಯಾವುದಕ್ಕೆ ಅಂತ ಕೇಳಿದೆ. ಲಾಭಸ್ಥಾನ ಅಂತ ಕರೆಕ್ಟಾಗಿ ಹೇಳಿದ್ರು. ಅದ್ರ ಜೊತೆಗೆ ಅಂತ ಕೇಳ್ತಾ ಹೋದೆ ನನ್ನಗ್ತಾ. ಹೌಸ್ ಆಫ್ ಫುಲ್ಫಿಲ್ಮೆಂಟ್ ಆಫ್ ವಿಶಸ್. ಎಷ್ಟು ಕಷ್ಟ ಆಗುತ್ತೆ ನೋಡಿ. ಹಾಗೆ ನಿಮಗೆ ಯಾವ ದೋಷವೂ ಇಲ್ಲ ಅಂತ ಬೃಹತ್ ಹೊರಶಾಸ್ತ್ರ 85ನೇ ಅಧ್ಯಾಯ ಪೂರ್ತಿ ಸ್ಕ್ಯಾನ್ ಮಾಡಿ ತೋರಿಸಿದೆ. ಇಲ್ಲಿ ಬುಧಾದಿತ್ಯ ಯೋಗ 6ನೇ ಮನೆಯಲ್ಲಿ ಅಷ್ಟೊಂದು ವರ್ಕ್ ಆಗಿಲ್ಲ. ಯಾಕೆಂತಂದರೆ ಬುಧ ಮೃತ್ಯು ಭಾಗದಲ್ಲಿದ್ದಾನೆ. ಮತ್ತು ನನ್ನ ಸಮಸ್ಯೆಗಳಿಗೆಲ್ಲ ಏನು ಕಾರಣ ಅಂತಂದರು. ದುಡ್ಡು ಬರುವಂಡನೇ ಖರ್ಚಿಗೆ ರೆಡಿ ಇದೆ. ಎಷ್ಟು ಸಾಲ ಮಾಡಿದ್ರಿ ಕೇಳಿದೆ. ಸಾಲ ಅಂತೂ ಸಿಕ್ಕಾಪಟ್ಟೆ ಆಗಿತ್ತು. ಅಂತೂ ಮನೆ ಮಾರಿ ಸಾಲ ತೀರಿಸ್ಕೊಂಡ್ವಿ ಅಂತಂದರು. ಆಮೇಲೆ ಅದನ್ನು ತೋರಿಸಿದೆ. ನೋಡಿ, 2ನೇ ಮನೆ ಅಧಿಪತಿ, 5ನೇ ಮನೆ ಅಧಿಪತಿ ಬುಧ ಮೃತ್ಯು ಭಾಗದಲ್ಲಿದ್ದಾನೆ. ಅದಕ್ಕೆ ಇಲ್ಲಿ ಬುಧಾದಿತ್ಯೋಗ 6ನೇ ಮನೆ ಕರೆಕ್ಟಾಗಿ ವರ್ಕ್ ಆಗಿಲ್ಲ. ನವಾಂಶದಲ್ಲಿ ಡಬಲ್ ಮೆಲಫಿಕ್ ಇನ್ಫ್ಲುಯೆನ್ಸಿಗೆ ಬಂದಿದ್ದಾನೆ. ಷಷ್ಠಾಂಶದಲ್ಲಿ ನೀಚ. ಇದೆಲ್ಲ ಇದೆ ಅಂತ ಹೇಳಿದ್ಮೇಲೆ ಅವರಿಗೂ ಅರ್ಥ ಆಗ್ತಾ ಬಂತು. ದಶಾ ನೋಡಿ ಗುರುವಿಂದು. ಗುರು ಸರಿ ಇಲ್ಲ ಇಲ್ಲಿ. ಯಾಕೆಂದರೆ ನವಾಂಶದಲ್ಲಿ ಗುರು ವರ್ಗೋತ್ತಮ ಆದನು ಅಷ್ಟಮಕ್ಕೆ ಬೀಳ್ತಾನೆ. ತ್ರಿಮಿಷಾಂಶದಲ್ಲಿ ನೋಡಿ ಮತ್ತೆ ಗುರು ಶನಿ ದೃಷ್ಟಿಯನ್ನು ಪಡ್ಕೊತಾನೆ ಅಂತ ಹೇಳ್ತಾ ಇದ್ದಂಗೆ, ಹೌದು ಇದು ನಿಮ್ಮ ಈ ವರ್ಗ ಕುಂಡ್ಲಿ ಎಲ್ಲ ನೀವು ಹೇಳಿದ್ದು ನೋಡಿಕೊಂಡೆ ನಾನು ಬಂದೆ. ನನಗೆ ರಾಶಿ ಕುಂಡ್ಲಿ ಎಲ್ಲ ಬರುತ್ತೆ, ಚೆನ್ನಾಗೇ ಬರುತ್ತೆ. ದಶಾಭುಕ್ತಿ ರಾಶಿ ಕುಂಡ್ಲಿ ಈಗ ಚೇಂಜ್ ಆಗ್ತಿದ್ದಿಲ್ಲ. ಗುರುದಶ ರಾಹುಭುಕ್ತಿ ಏನಾದರೂ ನನಗೆ ಒಳ್ಳೇದಾಗತ್ತಾ, ಆರೋಗ್ಯದ ಸಮಸ್ಯೆ ಅಂತ ಹೇಳಿದ್ರು. ಗುರು ಲಿವರಿ ಕಾರಕ ಹೇಳಿದ್ರು. ನಾನು ಇಂಟರ್ನ್ಯಾಷನಲ್ ಲೆವೆಲ್ ಯೋಗಪಟು, ಗೋಲ್ಡ್ ಮೆಡಲಿಸ್ಟು, PhD ಮಾಡಿದ್ದೀನಿ ಯೋಗಶಾಸ್ತ್ರದಲ್ಲಿ. ನನಗೆ ಲಿವರಿನ ದೊಡ್ಡ ಸಮಸ್ಯೆ ಆಗಿದೆ ಅಂತ ನಾನು ನೆಟ್ಟಗೆ ಕೇಳಿದೆ. ಕಪಾಲಭಾತಿ ಏನಾದರೂ ತಪ್ಪಾಗಿ ಮಾಡಿದ್ರಾ ಅಥವಾ ಹೆಚ್ಚು ಮಾಡಿದ್ರಾ? ಯಾಕಂದರೆ ಈ ಟೀಚರ್ಸ್ಗಳಿಗೆಲ್ಲ ಏನಾಗುತ್ತೆ ಅಂತಂದರೆ, ಬ್ಯಾಚಸ್ಗಳನ್ನು ಮಾಡ್ತಾರೆ. ಬೆಳಿಗ್ಗೆ 1-2 ಬ್ಯಾಚಸ್ಸು, ಸಂಜೆ 2 ಬ್ಯಾಚಸ್ಸು ಮಾಡಿಬಿಟ್ರೆ ಅಷ್ಟು ಜನರಿಗೂ ಕಪಾಲಭಾತಿ ಹೇಳ್ತಾ ಸಿಕ್ಕಾಪಟ್ಟೆ ಹೊತ್ತಾಗ್ಬಿಡತ್ತದು. ಈಗಿನ ಯೋಗಶಾಸ್ತ್ರಕ್ಕೆ ಯಾವ ಥರ ರಗಳೆ ಆಗಿದೆ ಅಂತಂದರೆ, ಈ ದುಡ್ಡು ತೊಗೊಂಡು ಯೋಗ ಮಾಡ್ತೀವಿ ಅಂತ ಈ ಟಿ ವಿಲೆಲ್ಲ ಬರ್ತಾರೆ ಒಬ್ಬೊಬ್ಬರು. ಭಯಾನಕ ಅವನು ಯಾವನವನು ಅರೆ ಹೊಟ್ಟೆ ತೋರಿಸ್ಕೊಂಡು ಸನ್ಯಾಸಿ ಥರ ದಾಡಿ ಬಿಟ್ಕೊಂಡು ಮಾಡ್ತಾನಲ್ಲ, ಏನೇನೋ ಮೆಡಿಸಿನ್ನು ಮಾಡ್ತಾನೆ ಖಾಲಿ ಒಳ ಮನುಷ್ಯ. 2 ತಾಸು ಮಾಡಿ ಅಂತಾನೆ ಕಪಾಲಭಾತಿ. ಹುಚ್ಚ. 60 ಸ್ಟ್ರೋಕು ನಿಧಾನಕ್ಕೆ ರೂಢಿ ಮಾಡಬೇಕು ಕಪಾಲಭಾತಿ. 120 ಸ್ಟ್ರೋಕ್ ಮೇಲೆ ಹೋಗೋ ಅವಶ್ಯಕತೆಯೇ ಇರಲ್ಲ ಕಪಾಲಭಾತಿ. ಸರಿಯಾಗಿ ಅದನ್ನು ಕರೆಕ್ಟ್. ನನಗೆ ಏನು ಹೇಳಲಿ, ನಾನು ಹೇಳೋದಲ್ಲ ಇದು. ನಾನು ಕಾಲೇಜಲ್ಲಿರುವಾಗ PUC ಟೈಮ್ನಲ್ಲಿ ವಿವೇಕಾನಂದರ ಪುಸ್ತಕ ಓದ್ಕೊಂಡು ಗಾಯತ್ರಿ ಮಂತ್ರದಿಂದ ಕುಂಡಲಿಯನ್ನು ನೋಡಿ, ಪುಸ್ತಕ ಓದ್ಕೊಂಡು ಪುಸ್ತಕಸ್ಥಾತು ಯಾವ ವಿದ್ಯಾ
ಪರಹಸ್ತಂ ಗತಂ ಧನಂ. ಪುಸ್ತಕದಲ್ಲಿರೋ ವಿದ್ಯೆನೂ ಬೇರೆ ಕೈಲಿರೋ ದುಡ್ಡು ಒಂದೇ ಅಂತೆ. ಅದನ್ನು ಓದ್ಕೊಂಡು ಯಾರ ಬೇರೆ ಪ್ರಾಣಾಯಾಮವನ್ನು ಮಾಡಿ ಕುಂಡಿನಿ 7 ಸೈ ಬಿಡಬೇಕು ಅಂಥೇಳಿ 4 ಗಾಯತ್ರಿನ ಇನ್ಹೇಲ್ ಮಾಡಿ 16 ಗಾಯತ್ರಿ ಹೋಲ್ಡ್ ಮಾಡ್ತಿದ್ದೆ ನಾನು. 8 ಗಾಯತ್ರಿ ಬಿಡ್ತಿದ್ದೆ. ಕುಂಭಕ 16 ಗಾಯತ್ರಿ ಎಷ್ಟೊತ್ತು ಬೇಕಾಗುತ್ತೆ ನೀವು ಲೆಕ್ಕ ಹಾಕ್ಕೊಳ್ಳಿ. ಪಿತ್ತ ಜಾಸ್ತಿ ಆಯಿತು, ಗೊತ್ತಿಲ್ಲ. ಆಗ ಕುಂಭಕ ಅಷ್ಟೆಲ್ಲ ಮಾಡುವಂಗಿಲ್ಲ. ಗುರುಗಳು ಸರಿಯಾಗಿ ಎಲ್ಲಿದ್ದೆ ಪುಸ್ತಕದಲ್ಲಿ ಏನಾದರೂ ಬಂದರೆ ಇದೇ ರಗಳೆ ಆಗುತ್ತೆ. ದಯವಿಟ್ಟು ಯೋಗಶಾಸ್ತ್ರವನ್ನು ಒಳ್ಳೊಳ್ಳೆಯ ಯೋಗಶಾಸ್ತ್ರಜ್ಞರು, ಅಯ್ಯಂಗಾರ್ ಅವರು, ವಿ.ಕೆ. ಅಯ್ಯಂಗಾರ್ ಅವರು, ಆಮೇಲೆ ಒಳ್ಳೊಳ್ಳೆ ಈಗ ಶತಾವಧಿ ಆರ್ ಗಣೇಶ್ ಅಂತವರು ಹೇಳಿದಂಥವ್ರು ಪೂರ್ಣ ಅವ್ರು ಓದಿರ್ತಾರೆ. ಅದನ್ನೆಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಮಾಡಿರ್ತಾರೆ ಒಂದು ಹಂತಕ್ಕೆ. ಅಂಥವ್ರ ಹತ್ರ ನೋಡಿಕೊಂಡು ಅವ್ರು ಹೇಳಿದ್ದಕ್ಕೆ ನೀವು ನೋಡಿದ ವೀಡಿಯೋಗಳಿಗೆ ಸರಿಯಾಗಿದೆಯೋ ನೋಡ್ಕೊಂಡು ಮಾಡಿ. ಕುಂಭಕ ಸ್ಟಾರ್ಟಿಂಗ್ನಲ್ಲಿ ಇಲ್ಲವೇ ಇಲ್ಲ ಯೋಗಶಾಸ್ತ್ರದಲ್ಲಿ. ಯಾಕೆಂದರೆ ಅಫ್ಕೋರ್ಸ್ ನಾನು ಯೋಗದಲ್ಲಿ ಈಗ ಶಿಶು ಕಲಿತಾ ಇದ್ದೇನೆ, 2 ವರ್ಷನ ಕಲಿತಾ ಇದ್ದೇನೆ. ಕುಂಭಕನೇ ಇಲ್ಲ. ಏನು ಹೇಳಲಿ, ತಪ್ಪಾಗಿ ದುಡ್ಡು ತೊಗೊಂಡು ಅದು ಯಾವುದೋ ಒಬ್ಬಳು ಲೇಡಿ ನನಗೆ ಹಾಕಿದ್ಲಪ್ಪ. ನಾನು ಹೇಳಿದೆ 5 ವರ್ಷದಿಂದ ಇಲ್ಲಿ ಏನೂ ಇಲ್ಲ ಭಾರತದಲ್ಲಿ, ತುಂಬ ತೊಂದರೆ ಆಗುತ್ತೆ ಅಂದಾಗ ಅವಳು ಯೋಗ ಮ್ಯಾಟ್ ಮಾರುವಳು. ಅವಳ ಗಂಡನ ಏನೋ, ನೀವು ಸನಾತನ ವಿದ್ಯೆಯನ್ನು ಇಟ್ಕೊಂಡು ದುಡ್ಡು ಮಾಡ್ತಿದ್ದೀರಿ, ಫಾರಿನ್ ಹೋಗಿ ದುಡ್ಕೊಬನ್ನಿ ಅಂತ ಹೇಳ್ತೀರ, ಇಲ್ಲಿ ಏನೂ ಇಲ್ಲ ಅಂತ ಹೇಳ್ತೀರ ಅಂತ. ನೋಡಿ ಇಲ್ಲಿ ಎಷ್ಟು ಲಕ್ಷ ಸಾಲ ಆಗಿದೆ. ಪರಿಸ್ಥಿತಿ ಹೇಗಿದೆ ಜನರದ್ದು ಅಂತಂದರೆ, ಬೆಲೆ ಏರಿಕೆ ಎಷ್ಟಾಗಿದೆ ನೋಡಿ. ಬೆಂಗಳೂರು ಸಾಯುವಂಥ ಸಿಟಿ ಅಂತ ಹೇಳಿದೆ ನಾನು. ಬಿಡಿ, ಈಗ ಬರ್ತೀನಿ ವಿಷಯಕ್ಕೆ, ಮತ್ತು ವಿಷಯಾಂತರ ಬೇಡ. ನನಗೆ ಗೊತ್ತಾಯಿತು ಇವರು ಕಪಾಲಭಾತಿ ಹೆಚ್ಚು ಕಡಿಮೆ ಮಾಡಿದ್ದು, ಗುರು ಲಿವರಿಗೆ ಕಾರಕ, ಲಿವರಿಗೆ ತೊಂದರೆ ಆಯಿತು. ಬಟ್ ನಾನು ಮೆಡಿಸಿನ್ ಹೇಳುವಂಗಿಲ್ವಲ್ಲ, ನಾನು ಡಾಕ್ಟ್ರಲ್ಲ, ನಾನು ಒಂದು ಹೆಣನೂ ಸಿಗೋದಿಲ್ಲ, ಒಂದು ನಾಡಿ ಹಿಡಿಯೋಕ್ಕೂ ಸರಿ ಬರಲ್ಲ. ಸೊ ಒಂದು ಪ್ರಶ್ನೆ ಕುಂಡ್ಲಿನೇ ನಾನು ಲಾಸ್ಟ್ ಟೈಮ್ ಹೇಳಿದ್ದಲ್ಲ, ಮೆಡಿಕಲ್ ಅಸ್ಟ್ರಾಲಜಿ ನೋಡಿ. ಅವ್ರು ಬಂದಾಗಿದ್ದಿದ್ದು ಸಿಂಹ ಲಗ್ನ. ತಕ್ಷಣ ಬಂದ ತಕ್ಷಣ ಅದಕ್ಕೆ ಇದನ್ನು ಜಾತಕ ಹಾಕ್ಕೊಂಡೆ. ಒಂದು ಡಾಕ್ಟ್ರು, 4ನೇ ಮನೆ ವರ್ಷಿಕ, ಅದು ಮೆಡಿಸಿನ್ನು ಪರವಾಗಿಲ್ಲ ಮೆಡಿಸಿನ್ ಅಂತ ಹೇಳ್ಬೋದು. ಯಾಕೆಂದರೆ ಅಲ್ಲಿ 2 ಮೆಲೆಫಿಕ್ಸ್ ಇದೆ, ಇನ್ಫ್ಲುಯೆನ್ಸ್ ಇದೆ. 4ನೇ ಮನೆ ಅಧಿಪತಿ ಕುಜ, ಅದಕ್ಕೆ ಶನಿ ದೃಷ್ಟಿನೂ ಆಗಿದೆ. ಕುಜ 11ರಲ್ಲಿದ್ದಾನೆ ವಕ್ರವಾಗಿ. ಬಟ್ ಗುರು ಚಂದ್ರರು ನೋಡ್ತಾರೆ. ಓಕೆ ಮೆಡಿಸಿನ್ನು. 7ನೇ ಮನೆ ಟ್ರೀಟ್ಮೆಂಟು, ಶನಿ ನಿಧಾನಕ್ಕೆ ಸರಿಯಾಗಬೇಕು, ಆ ಥರದ್ದು ಇದನ್ನು ಅವರು ಮಾಡ್ತಾಯಿದ್ದಾರೆ. 10ನೇ ಮನೆ ಪೇಷಂಟಿಗೆ ಸರಿ ಆಗುತ್ತೆ. ಯಾಕಂದರೆ 10ನೇ ಮನೆ ಗಜಕೇಸರಿ ಹೋಗ ಆಗಿದೆ ನೋಡಿ. ಅವ್ರ ದಶ ಎಲ್ಲಿದೆ ನೋಡ್ಕೊಳ್ಳಿ. ಗುರು ದಶ ರಾಹು ಭಕ್ತಿ, ಹೌದಾ? ಸೊ ನಾನು ಮೆಡಿಸಿನು ನನಗೆ ಗೊತ್ತಿದೆ, ಬಟ್ ನಾನು ಹೇಳೋಕ್ಕಾಗಲ್ಲ. ನೀವು ದಯವಿಟ್ಟು ಇಂಥವ್ರ ಹತ್ರ ಹೋಗಿ ಅಂತ ಹಳೆಯ ಕಾಲದ ನಾಟಿ ವೈದ್ಯರಿಗೆ ರೆಫರ್ ಮಾಡಿ ಕೊಟ್ಟಿದ್ದೀನಿ. ಅಲ್ಲಿ ಹೋದರೆ ಅವ್ರಿಗೆ ಸರಿಯಾಗುತ್ತೆ. ಅದು ನನಗೆ ಗೊತ್ತು. ಪ್ರಶ್ನೆಶಾಸ್ತ್ರದಲ್ಲಿ ನೋಡಿ ಔಟ್ಕಮ್, ಪೇಷಂಟ್ನ ಔಟ್ಕಮ್ ಬರುತ್ತಾ ಇದೆಯಲ್ಲ, ಗುಣ ಆಗತ್ತೆ ಅಂತ. ಸೊ ಕೈ ಮುಗಿದು ಕೇಳ್ಕೊತೀನಿ, ಯೋಗಶಾಸ್ತ್ರವನ್ನು ಅಭ್ಯಾಸ ಮಾಡುವಾಗ ಒಳ್ಳೆಯ ಯೋಗಿಗಳ ಕೆಳಗೆ, ದುಡ್ಡಿನ ಆಸೆ ಇಲ್ಲಿರುವಂಥ ಯೋಗಿಗಳ ಕೆಳಗೆ ಅಭ್ಯಾಸ ಮಾಡಿ. ಸಿಕ್ಕಾಪಟ್ಟೆ ಕ್ಲಾಸ್ ತೊಗೊಳ್ಬಾರ್ದು. ಈ ನನ್ನ ಮಾರ್ಷಲ್ ಆರ್ಟ್ಸ್ ಕ್ಲಾಸ್ ಇತ್ತು, ನಾನು ದಿನಕ್ಕೆ 1 ಬ್ಯಾಚ್ ತಗೊಳ್ತಿದ್ದೆ ಆಗಿನ ಕಾಲದಲ್ಲಿ. ಆಮೇಲೆ ನನ್ನ ಕ್ಲಾಸನ್ನು ನಾನು ಮಾರಿದೆ, ಜಪಾನಿಂದ ಬಂದು ಒಬ್ರಿಗೆ ಮಾರಿದೆ. ಅವರು ನನ್ನೂರು ಆಚೆ ಊರು ಒಂದು 3 ತಾಲೂಕಲ್ಲಿ ಕ್ಲಾಸಸ್ಗಳನ್ನು ಸ್ಟಾರ್ಟ್ ಮಾಡಿ, ಸ್ಕೂಟ್ರಲ್ಲಿ ಓಡಾಡಿ, ಪ್ರತಿ ಬ್ಯಾಚಿಗೂ ಫಿಟ್ನೆಸ್ ಮಾಡಿಸ್ಬೇಕಲ್ಲ, ಪೈಲ್ಸ್ ಬಂತು. ಎಲ್ಲರಿಗೂ ಅಷ್ಟೇ ಮಾಡಿಸ್ತಾ ಹೋದರೆ ಪೈಲ್ಸ್ ಬರ್ತಿದ್ದು ಇನ್ನೇನಾಗುತ್ತೆ ಫಿಟ್ನೆಸ್ ಮಾಡಿದ್ರೆ? ಈ ಥರ ಎಲ್ಲ ಆಗ್ತವೆ. ಸೊ ದಯವಿಟ್ಟು ಯೋಗಶಾಸ್ತ್ರವನ್ನು ನೀವು ಮಾಡಬೇಕಿದ್ರೆ ಸರಿಯಾದಂಥ ಜನರನ್ನು ನೋಡಿಕೊಂಡು ಕೇಳಿಕೊಂಡು ಮಾಡಿ. ಇಲ್ಲ ಅಂತಂದರೆ ಈ ರೀತಿ ಅತಿರೇಕ ಆಗುತ್ತೆ ನೋಡಿ. ಗುರು ಯಾವ ಥರ ಲಿವರಿಗೆ ಕಾರಕ, ಎಷ್ಟು ದೊಡ್ಡ ತೊಂದರೆ ಕೊಟ್ಟಿದ್ದಾನೆ ಅಂತ. ಆಯಿತು, ನಾನು ವಿಜಯಕುಮಾರ ಕಣಕಟ್ಟೆಯವರ ನಂಬರ್ ಕೊಟ್ಟು ಕಳಿಸಿದ್ದೇನೆ, ಅಲ್ಲಿ ಅವರಿಗೆ ಸರಿ ಆಗುತ್ತೆ, ಅದು ನನಗೆ ಗೊತ್ತು. ಅಂದರೆ ಔಟ್ಕಮ್ ನೋಡಿ, ಪ್ರಶ್ನೆ ಲಗ್ನದಲ್ಲಿ 10ನೇ ಮನೆಯಲ್ಲಿ ಚಂದ್ರನ ಗುರು ಇದ್ದಾರೆ, ಸರಿ ಹೋಗುತ್ತೆ. ಇವರಿದ್ದನ್ನು ಅವ್ರಿಗೆ ಒಳ್ಳೇದು ಮಾಡಲಿ. ಬಟ್ ನಾನು ಈ ಥರದ ವೀಡಿಯೋಗಳನ್ನು ಮಾಡೋದಿಲ್ಲ, ಮತ್ತು ನನಗೆ ಮೆಡಿಸಿನ್ ಗೊತ್ತಿದ್ದರೂ ನಾನು ಕೊಡೋದಿಲ್ಲ. ಅವನು ಯಾವನೋ ಹೇಳ್ತಾನೆ ಸಿ ಸೆಕ್ಷನ್ ಮಾಡಬಾರ್ದು, ಸಿ ಸೆಕ್ಷನ್ ಮಾಡಬೇಕು, ಇದೆಲ್ಲ ಹೇಳಲಿಕ್ಕೆ ನಾನು ಡಾಕ್ಟ್ರು ಸಿ ಸೆಕ್ಷನ್ ಮಾಡಿ ಅಂದರೆ ನಾವು ಮುಹೂರ್ತ ಕೊಡ್ತೀವಿ. ಡಾಕ್ಟರ್ ಹಿಡಿದಾರ ಅಂತ ಕೇಳಿಕೊಂಡು, ಇಲ್ಲ ಅಂತಂದ್ರೆ ನಾವೇ ಕೊಡಬೇಕು? ನಮಗೇನು ತಲೆ ಕೆಟ್ಟಿದೆಯಾ? ಎಷ್ಟು ಹಣ ಸಿಗ್ತಿದ್ದೀನಿ ನಾನು ಈ ಮೆಡಿಸಿನ್ ತಗೋ, ಆ ಮೆಡಿಸಿನ್ ತಗೋ ಅಂತ ಹೇಳೋದಕ್ಕೆ? ನಾಡಿ ಹಿಡಿಯೋಕ್ಕಾರೋ ಬರುತ್ತೋ ನನಗೆ?
ಸ್ಟೆಥೋಸ್ಕೋಪ್ ಹೇಳೋಕ್ಕಾದ್ರು ಬರುತ್ತಾ? ಇಲ್ಲ, ಹೇಳೋದಿಲ್ಲ ನಾನು ಅದನ್ನೆಲ್ಲ. ಇಂಥ ಒಂದು ಆಯುರ್ವೇದಿಕ್ ಸಪ್ಲಿಮೆಂಟ್ ತಗೊಂತೂ ಹೇಳೋದಿಲ್ಲ ನಾನು. ಹೇಳಿದ್ರೆ ನಾನು ಅರೆಸ್ಟ್ ಆಗ್ತೀನಿ ಲೆಕ್ಕಾಚಾರಂತೆ, ಯಾರಾದ್ರೂ ಕೇಸ್ ಹಾಕಿದ್ರೆ. ಇದು ಜನರಿಗೆ ಅರ್ಥನೇ ಆಗಲ್ಲ. ಹುಚ್ಚಿನ ಮಾತನ್ನೇ ಹೆಚ್ಚು ಕೇಳ್ತಾರೆ ಜನ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ವಿಚಾರಗಳನ್ನು ಹೇಳ್ಕೊಡ್ತೀನಿ. ಇದು ನೆನಪಿಟ್ಕೊಳ್ಳಿ, ಯೋಗಶಾಸ್ತ್ರದ ಬಗ್ಗೆ ಭಾಳ ಕೇರ್ಫುಲ್ ಆಗಿರಿ. ದುಡ್ಡಿಗೆ ಮಾರಾಟ ಆಗ್ತಿರುವಂಥ ಇದೆಲ್ಲ ಈಗ ಉಲ್ಟಾ ಸುಲ್ಟಾ ಆಗ್ತಿದೆ. ಕೇರ್ಫುಲ್ ಆಗಿರಿ. ನಮಸ್ಕಾರ.